ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕುಂದಾನಗರಿ ಬೆಳಗಾವಿಯಲ್ಲಿ ಶೋಭಾಯಾತ್ರೆಗೆ ಬ್ರೇಕ್ ಹಾಕಲಾಗಿದೆ. ಶೋಭಾಯಾತ್ರೆಗೆ ಅನುಮತಿ ಕೋರಿ ಸಲ್ಲಿಸಿದ್ದಂತ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಅರ್ಜಿ ವಜಾಗೊಳಿಸಿ ಧಾರವಾಡ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಶೋಭಾಯಾತ್ರೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಆ ಒಂದು ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ. ಧಾರವಾಡ ಹೈಕೋರ್ಟ್ ಆದೇಶವನ್ನು ನೀಡಿರೋದು. ಶ್ರೀರಾಮ ಸೇನೆ ಹಿಂದೂಸ್ತಾನ್ ಆಯೋಜಿಸಿದಂತ ಯಾತ್ರೆ ಇದು. ನಾಳೆ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಅಂದರೆ ಪ್ರಾಣ ಪ್ರತಿಷ್ಠಾಪನೆ ನಂತರ ಯಾತ್ರೆ ಮಾಡೋದು ಅಂತ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಯಾತ್ರೆಯನ್ನ ಆಯೋಜನೆ ಮಾಡಲಾಗಿತ್ತು. ಶ್ರೀರಾಮ ಸೇನೆ ಹಿಂದೂಸ್ತಾನ ಬೆಳಗಾವಿ. ಆದರೆ ಈಗ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿ ನಿರಾಕರಣೆ ಮಾಡಲಾಗಿದೆ. ಯಾಕಂದರೆ ಯಾತ್ರೆ ಅಂತಂದಾಗ ಜನ ಹೆಚ್ಚಾಗಿ ಸೇರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ತರಲೆ ಮಾಡುವಂಥದ್ದು, ಏನಾದರೂ ಸಮಸ್ಯೆ ಉಂಟು ಮಾಡಿದಾಗ ಅದು ಬೇರೆ ರೀತಿಯಾಗಿಯೇ ಪೋಟ್ರೆ ಆಗ್ಬೋದು, ಕಾನೂನು ಸುವ್ಯವಸ್ಥೆಗೆ ಕಾರಣ ಆಗ್ಬೋದು, ವಿಷಯ ಡೈವರ್ಸ್ ಆಗ್ಬೋದು ಅಂತ. ಅಂದರೆ ಒಂದು ಖುಷಿಯಲ್ಲಿರುವಂಥ ಸಂದರ್ಭ ಇಡೀ ದೇಶ. ಇದಕ್ಕಿಂತ ಹಾಗೆ ಏನಾದರೂ ಸಮಸ್ಯೆ ಆದಾಗ ಯಾತ್ರೆಗಳಲ್ಲಿ ಅದು ಬೇರೆ ಕೋಮುಗಳಿಗೆ ಒಂದಷ್ಟು ದಾರಿ ಮಾಡ್ಬೋದು, ತೊಂದರೆ ಆಗ್ಬೋದು ಅಂತ.